ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚಲ್ಲಿ ಇಂಗ್ಲೆಂಡ್ ಭಾರತ ತಂಡವನ್ನು ಹೀನಾಯವಾಗಿ ಸೋಲಿಸಿತ್ತು. ಹಾಗೆ ಸೋತ ನಂತರ ನಮ್ಮ ಭಾರತ ಟೀಮಿನ ಕೋಚ್ ಆಗಿರ್ತಕ್ಕಂಥ ಗೌತಮ್ ಗಂಭೀರ್ ಅವರು ಏನೆಲ್ಲ ಹೇಳಿದರು ಪ್ರೆಸ್ ಕಾನ್ಫರೆನ್ಸಲ್ಲಿ, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತದೆ. ಮೊದಲದಾಗಿ ನೋಡೋದಾದರೆ ಗೌತಮ್ ಗಂಭೀರ್ ಅವರು ಹೇಳಿದ್ದೇನೆಂದರೆ, ಟಾಸಲ್ಲಿ ನಮಗೆ ಮ್ಯಾಟ್ರ್ ಆಯಿತು. ನಾವು ಟಾಸ್ ಗೆದ್ದು ಬ್ಯಾಟಿಂಗ್ ತೊಗೊಂಡ್ವಿ. ಬಟ್ ಅಲ್ಲಿ ನಮ್ಮದು ಏನು ಮಿಸ್ಟೇಕ್ ಆಗಿರಲಿಲ್ಲ. ಬಟ್ ಓಪನರ್ ಆಗಿ ಹಾಗೆ ಅಭಿಷೇಕ್ ಶರ್ಮಾ ಬರ್ತಾರೆ. ಬಟ್ ವೈಭವಿಂದ ನಾವು 50 ರನ್ನನ್ನು ನಿರೀಕ್ಷೆ ಮಾಡಿದ್ವಿ. ಬಟ್ ನಿರೀಕ್ಷೆ ಮಾಡಿದಷ್ಟು ರನ್ಸ್ ಅವರು ಹೊಡೆಯಲಿಲ್ಲ. ಕೇವಲ 10 ಬಾಲ್ಗೆ 14 ರನ್ ಹೊಡೆದು ಔಟ್ ಆಗ್ತಾರೆ. ಅದಾದಮೇಲೆ ಅಭಿಷೇಕ್ ಶರ್ಮಾ ಅವರು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಹಾಗೆ ಇಶಾನ್ ಕಿಶನ್ ಅವರು ಕೂಡ ಲೋ ಸ್ಟ್ರೈಕ್ ರೇಟಲ್ಲಿ ಅವರು ಕೂಡ ಚೆನ್ನಾಗಿ ಆಡ್ತಾರೆ. ಆಮೇಲೆ ತಿಲಕ್ ವರ್ಮಾ ಅವರು ಕೂಡ ಲಾಸ್ಟ್ ಎಂಡಿಂಗಲ್ಲಿ ಚೆನ್ನಾಗಿ ಕೊಡ್ತಾರೆ. ಶ್ರೇಯಸ್ ಅಯ್ಯರ್ ಅವರು ಆಡ್ತಾರೆ. ಬಟ್ ಓವರಾಲ್ ನೋಡಿದರೆ ಟೀಮ್ ಸ್ಕೋರ್ ಇನ್ನೂ ಬರಬೇಕಾಗಿತ್ತು. 200+ ನಾವು ಏನಾದರೂ ಟಾರ್ಗೆಟ್ ಕೊಟ್ಟಿದ್ದರೆ ಅವರಿಗೆ ಟಫ್ ಆಗಿರೋದು ಅಂತ ಹೇಳಿದ್ದಾರೆ. ಹಾಗೆ ಬಾಲಿಂಗಲ್ಲಿ ಕೂಡ ಲಾಸ್ಟ್ ಡೆತ್ ಓವರಲ್ಲಿ ಬ್ಲೈಂಡ್ ಮಿಸ್ಟೇಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ನಾವು ದುಬೆ ಅವ್ರಿಗೆ ಇಲ್ಲ ಅಂದರೆ ಬೇರೆಯವ್ರಿಗೆ ಯಾರಿಗಾದರೂ ಹಾಕಿಸ್ಬೇಕಾಗಿತ್ತು ಬಾಲಿಂಗ್. ಬಟ್ ನಾವು ರವಿ ಬಿಷ್ಣೋಯ್ ಅವ್ರ ಕೈಯಲ್ಲಿ ಕೊಡ್ತೀವಿ. ಅವರು ಆ ಓವರಲ್ಲಿ 2 ನೋಬಾಲು ಹಾಗೆ ನೋಬಾಲ್ ಮೇಲೆ 6 ಹೊಡೆಸ್ಕೊಂಡು ಒಂದೇ ಓವರಲ್ಲಿ 29 ರನ್ ಕೊಡ್ತಾರೆ. ಅಲ್ಲೇ ಮ್ಯಾಚ್ ಟರ್ನ್ ಆಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ತನಕ ಮ್ಯಾಚ್ ನಮ್ಮ ಕೈಯಲ್ಲಿತ್ತು. ನಮ್ಮ ಇನ್ನೂ ಕೂಡ 50-50 ಚಾನ್ಸ್ ಇತ್ತು. ಬಟ್ ಆ ಓವರಲ್ಲಿ 29 ರನ್ ಬಂದ ಮೇಲೆ ಅಲ್ಲಿಂದ ಮ್ಯಾಚ್ ಟರ್ನ್ ಆಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿ ಪ್ರೆಷರ್ ಎಲ್ಲ ರಿಲೀಸ್ ಆಯಿತು. ಇಂಗ್ಲೆಂಡ್ ಪ್ಲೇಯರ್ಸ್ಗಳ ಮೇಲಿದ್ದ ಪ್ರೆಷರ್ ಎಲ್ಲ ರಿಲೀಸ್ ಆಯಿತು. ಅಲ್ಲಿ ನಮ್ಮ ಭಾರತ ತಂಡಕ್ಕೆ ಹಿನ್ನಡೆ ಆಯಿತು ಅಂತ ಹೇಳಿದ್ದಾರೆ. ಯಾಕಂದರೆ ಅಲ್ಲಿಂದ ಬಾಲ್ ಟು ಬಾಲ್ ರನ್ ಬೇಕಾಗುತ್ತೆ. ಅದಾದಮೇಲೆ ಆರಾಮಾಗಿ ಚೇಸ್ ಮಾಡ್ಕೊಂಡು ಹೋಗ್ತಾರೆ ಇಂಗ್ಲೆಂಡ್ ತಂಡದವರು. ಬಟ್ ಬಿಡಲ್ಲ, ನಾವು ನೆಕ್ಸ್ಟ್ ಮ್ಯಾಚ್ ಮತ್ತೆ ಕಮ್ಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಟೀಮಲ್ಲಿ ಹೊಸ ಚೇಂಜಸ್ ಮಾಡ್ತೀವಿ. ಹಾಗೆ ಯಾವ ಪ್ಲೇಯರ್ಗಳು ಫಾರ್ಮಲ್ಲಿಲ್ಲ ಅವ್ರನ್ನೆಲ್ಲ ಆಚೆ ಇಡ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮ್ಯಾಚಲ್ಲಿ ಖಂಡಿತ ಕಮ್ಬ್ಯಾಕ್ ಮಾಡ್ತೀವಿ. ನಮ್ಮ ಮೇಲೆ ಭರವಸೆ ಇಡಿ ಅಂತ ಹೇಳಿದ್ದಾರೆ.